ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿದ ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆಯಾಗಿದೆ. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದಂತ ಹಿನ್ನೆಲೆ 67 ಉಗ್ರ ಸಂಘಟನೆಗಳ ಪಟ್ಟಿ ಮಾಡಿದ ಕೇಂದ್ರ ಸರ್ಕಾರ. ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಇದೀಗ ಸೇರ್ಪಡೆ ಆಗಿರೋದು. ಕಾರಣ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂತ ಹಿನ್ನೆಲೆಯಲ್ಲಿ ಉಗ್ರ ಸಂಘಟನೆಗಳ ಪಟ್ಟಿ ಮಾಡಿದ ಗೃಹ ಸಚಿವಾಲಯ 45 ಸಂಘಟನೆಗಳನ್ನು ಉಗ್ರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. 22 ಸಂಘಟನೆಗಳು ಯುಎಪಿಗೆ ಸೆಕ್ಷನ್ 3(1) ಅಡಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. 67 ಉಗ್ರ ಸಂಘಟನೆಗಳ ಪಟ್ಟಿ ಮಾಡಿದ ಕೇಂದ್ರ ಸರ್ಕಾರ. ಪಿಎಫ್ಐ, ಸಿಮಿ ಸೇರಿದಂತೆ ಒಟ್ಟು 67 ಸಂಘಟನೆಗಳ ಪಟ್ಟಿಗೆ ಇದೀಗ ಸೇರ್ಪಡೆ ಆಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿದಂತ ಹಿನ್ನೆಲೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸೇರಿದಂತೆ ಅನೇಕ ಸುಮಾರು 22ಕ್ಕೂ ಹೆಚ್ಚಿನ ಸಂಘಟನೆಗಳನ್ನ ಇದೀಗ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ನೋಡಿ, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾನೂನು ಬಾಹಿರ ಸಂಘ ಅಂತ ಕೂಡ ಇದನ್ನ ಘೋಷಿಸಲಾಗಿತ್ತು. ನೋಡಿ, ಐಪಿಸಿಯ ಸೆಕ್ಷನ್ 153(a) ಮತ್ತು 153(b) ಅಡಿಯಲ್ಲಿ ಶಿಕ್ಷಾರ್ಹವಾದ ಯಾವುದೇ ಚಟುವಟಿಕೆಯನ್ನು ಹೊಂದಿರುವಂಥ ಸಂಘ ಅಂತ ಇದನ್ನು ಕರೆಯಲಾಗುತ್ತೆ. ಇದು ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸೋದು, ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಗ್ರಹ ಪೀಡಿತವಾದಂಥ ಆರೋಪಗಳನ್ನು ಮಾಡೋದು, ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು, ಈ ಥರದ ಕೃತ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರಿಂದ ಈ ಥರದ ಕೃತ್ಯಗಳಲ್ಲಿ ಪಿಎಫ್ಐನ ಪಾತ್ರಗಳು ಇರೋದು ಕನ್ಫರ್ಮ್ ಆದಂಥ ಹಿನ್ನೆಲೆಯಲ್ಲಿ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ನೋಡಿ, ಈಗಾಗಲೇ ಅನೇಕ ಬಾರಿ ಎನ್ಐಎ, ಇಡಿ ಇವೆಲ್ಲವೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಸಂಘಟನೆಯ ನಾಯಕರು ಮತ್ತು ಕಚೇರಿಗಳ ಮೇಲೆಲ್ಲ ದಾಳಿಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಕಡೆಯಲ್ಲಿ ದಾಳಿಗೆ ಸಂಬಂಧಪಟ್ಟಂತೆಗೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದು ಇಲ್ಲಿಂದ ಅಂತ ಗೊತ್ತಾಗಿತ್ತು. ಅದಕ್ಕೆ ಮಾಹಿತಿಗಳು, ದಾಖಲೆಗಳು ಕೂಡ ಸಿಕ್ಕಿತ್ತು.